ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಂದ್ರಗ್ರಹಣದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಪಿತೃಪಕ್ಷ ಸೂರ್ಯಗ್ರಹಣ ನಡೆಯುವ ದಿನ ಅಂದರೆ ಸೆಪ್ಟೆಂಬರ್ 21 ಮಹಾಲಯ ಅಮಾವಾಸ್ಯೆಯ ದಿನ ಮುಕ್ತಾಯವಾಗುತ್ತೆ. ಅಮಾವಾಸ್ಯೆಯ ದಿನವೇ ಸೂರ್ಯಗ್ರಹಣ ಇರುವುದರಿಂದ ಪಿತೃ ಕಾರ್ಯಗಳನ್ನು ಮಾಡಬಹುದಾ? ಗ್ರಹಣ ಎಲ್ಲೆಲ್ಲಿ ಗೋಚರಿಸುತ್ತದೆ? ಹಾಗೆ ಮಹಾಲಯ ಅಮಾವಾಸ್ಯೆಯ ದಿನ ಏನೆಲ್ಲ ದಾನಗಳನ್ನು ಮಾಡಿದರೆ ವರ್ಷ ಪೂರ್ತಿ ಪಿತೃ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಮೊದಲನೆಯದಾಗಿ ಈ ಸೂರ್ಯಗ್ರಹಣ ಅಮಾವಾಸ್ಯೆಯ ದಿನ ನಡೀತಾ ಇದೆ. ಆದರೆ ಇದು ನಮ್ಮ ಭಾರತದಲ್ಲಿ ಗೋಚರಿಸುವುದಿಲ್ಲ. ಹಾಗಾಗಿ ಗ್ರಹಣದ ಆಚರಣೆ ಮಾಡುವ ಹಾಗಿಲ್ಲ. ಪರಿಪೂರ್ಣವಾಗಿ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃ ಕಾರ್ಯಗಳನ್ನು, ಪಿತೃಶಾಂತಿ, ಶ್ರಾದ್ದ, ತರ್ಪಣಗಳನ್ನು ಮಾಡಬಹುದು. 2025ರ ಕೊನೆಯ ಗ್ರಹಣ ಸೆಪ್ಟೆಂಬರ್ 21 ರಾತ್ರಿ 10:59 ಆರಂಭವಾಗಿ ಬೆಳಗಿನ ಜಾವ 3:23 ಕೊನೆಗೊಳ್ಳುತ್ತೆ. ಆದರೆ ಇದು ಭಾರತದಲ್ಲಿ ಗೋಚರ ಆಗುವುದಿಲ್ಲ. ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ ಕಡೆ ಗೋಚರಿಸುತ್ತೆ. ಇನ್ನು ಈ ಪಿತೃಪಕ್ಷದಲ್ಲಿ ಪಿತೃಗಳು ಗಾಳಿಯ ರೂಪದಲ್ಲಿ ಭೂಲೋಕಕ್ಕೆ ಬಂದು ತಮ್ಮ ಕುಟುಂಬವನ್ನು ಗಮನಿಸುತ್ತಾರೆ. ನಮಗಾಗಿ ನಮ್ಮ ಕುಟುಂಬದವರು ಆಹಾರ ನೀಡುತ್ತಾರಾ, ನಮ್ಮನ್ನು ಸ್ಮರಣೆ ಮಾಡ್ತಾರಾ ಎಂದು ಕಾದು ನೋಡ್ತಾರೆ. ಹಾಗಾಗಿ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃಶಾಂತಿಯ ಜೊತೆಗೆ ಈ ದಾನಗಳನ್ನು ತಪ್ಪದೆ ಮಾಡಿ. ಪಿತೃಗಳ ಹೆಸರನ್ನು ಹೇಳಿ ಯಾರು ಈ ದಾನಗಳನ್ನು ಮಾಡುವರೋ ಅವರಿಗಿದ್ದ ಪಿತೃದೋಷ, ಪಿತೃಶಾಪ ಶಾಶ್ವತವಾಗಿ ಖಚಿತವಾಗಿ ದೂರವಾಗುತ್ತದೆ. ನಾವು ಯಾವುದೇ ಒಂದು ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದರೆ ದುಡ್ಡನ್ನು ಕೊಡಲೇಬೇಕು. ಹಾಗೆ ಪಿತೃಲೋಕದಲ್ಲಿದ್ದ ಪಿತೃಗಳ ಆಶೀರ್ವಾದ ಪಡೆಯಲು ಕೂಡ ನಾವು ಅವರನ್ನು ಸಂತೃಪ್ತಗೊಳಿಸಬೇಕು. ಅಂದರೆ ಅದು ಹಣದ ಮೂಲಕ ಅಲ್ಲ. ಕೆಲವು ವಸ್ತುಗಳ ಮೂಲಕ ಅವರನ್ನು ಸಂತೋಷಗೊಳಿಸಬಹುದು. ಹಾಗಾದರೆ ಯಾವುವು? ಮೊದಲನೇದಾಗಿ ಕಪ್ಪು ಎಳ್ಳನ್ನು ಯಾರು ದಾನ ಮಾಡುತ್ತಾರೋ ಅವರಿಗೆ ಇದ್ದಂತಹ ಸರ್ವ ಪಿತೃಶಾಪ, ಪಿತೃದೋಷ ದೂರವಾಗುತ್ತದೆ. ಅಷ್ಟೇ ಅಲ್ಲ, ಪಿತೃಗಳು ಸಂತೋಷಗೊಂಡು ನಿಮ್ಮ ಸಂಪೂರ್ಣ ವಂಶಕ್ಕೆ ಅನುಗ್ರಹಿಸುತ್ತಾರೆ. ಎಲ್ಲ ಸಂಕಟಗಳು ದೂರವಾಗುತ್ತದೆ. ಎಷ್ಟೋ ತೊಂದರೆಗಳು ದೂರವಾಗುತ್ತವೆ. ಹಾಗೆಯೇ ಗೋದಾನ ಅತ್ಯಂತ ಶ್ರೇಷ್ಠ ದಾನ. ಆದರೆ ಈಗಿನ ಕಾಲದಲ್ಲಿ ಗೋದಾನ ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕನಿಷ್ಠ ಪಕ್ಷ ಗೋವಿನ ಬೊಂಬೆಯನ್ನಾದರೂ ದಾನ ಮಾಡಿ. ಪಿತೃಗಳ ಹೆಸರನ್ನು ಹೇಳಿಕೊಂಡರೆ ಸಾಕು. ಅವರ ಆಶೀರ್ವಾದ ನಿಮ್ಮ ಇಡೀ ಕುಟುಂಬಕ್ಕೆ ಪ್ರಾಪ್ತವಾಗುತ್ತದೆ. ಹಾಗೆಯೇ ಬೆಳ್ಳಿಯನ್ನು ಪಿತೃಗಳು ಇಷ್ಟಪಡುತ್ತಾರೆ. ಹಾಗಾಗಿ ಯಾರಿಗಾದರೂ ಸ್ವಲ್ಪ ಬೆಳ್ಳಿಯನ್ನು ಅಥವಾ ಬೆಳ್ಳಿಯ ಯಾವುದೇ ವಸ್ತುವನ್ನು ದಾನ ಮಾಡಬಹುದು. ಹಾಗೆಯೇ ಚಪ್ಪಲಿಗಳನ್ನು ದಾನ ಮಾಡುವುದರಿಂದ ಕೇವಲ ಪಿತೃದೋಷ ಅಷ್ಟೇ ಅಲ್ಲ, ಶನಿ ದೋಷ ಕೂಡ ದೂರವಾಗುತ್ತದೆ. ಅವಶ್ಯಕತೆ ಇದ್ದವರಿಗೆ ಮಾತ್ರ ದಾನ ಕೊಡಬೇಕು. ಕೊಟ್ಟು ಪಿತೃಗಳನ್ನು ಸ್ಮರಿಸಬೇಕು. ಇದರಿಂದ ಅಖಂಡ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ವಸ್ತ್ರದಾನ, ಅನ್ನದಾನ ಇವುಗಳನ್ನು ಮಾಡಿದರೆ ನಿಮ್ಮ ವಂಶವು ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತದೆ. ಹಾಗಾಗಿ ಮಹಾಲಯ ಅಮಾವಾಸ್ಯೆಯ ದಿನ ಆದಷ್ಟು ನಿಮ್ಮ ಕೈಲಾದ ಮಟ್ಟಿಗೆ ಏನನ್ನಾದರೂ ದಾನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಉಪಯುಕ್ತ ಎನಿಸಿದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಉಪಯುಕ್ತ ರೆಮಿಡಿಗಳಿಗೆ ನನ್ನ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಂಟಿಲ್ ಟೇಕ್ ಕೇರ್. ಬಾಯ್.